ಹಿಮಾಲಯದ ಗುಡಿಯಲ್ಲಿ ಪಾರ್ವತಿ ಬಾಲ್ಯದಿಂದಲೇ ಶಿವನನ್ನು ಪೂಜಿಸುತ್ತಿದ್ದಳು. ಆದರೆ ಶಿವನು ಸ್ಮಶಾನವಾಸಿ, ಭಸ್ಮದಿಂದ ಮುದ್ರಿತನಾಗಿ ಗಂಧರ್ವರೊಂದಿಗೆ ನೃತ್ಯ ಮಾಡುತ್ತಿದ್ದನು. ಪಾರ್ವತಿಯ ಮನಸ್ಸು ಶಿವನಲ್ಲೇ ನೆಲೆಯಿತು. ನಾನು ಶಿವನ ಪತ್ನಿಯಾಗಬೇಕು ಎಂದು ತೀರ್ಮಾನಿಸಿ ತಪಸ್ಸು ಆರಂಭಿಸಿದಳು. ಹಿಮಾಲಯದ ಶಿಖರದಲ್ಲಿ ಪಾರ್ವತಿ ದಿನರಾತ್ರಿ ಉಪವಾಸ ಮಾಡಿ ಶಿವನನ್ನು ಸ್ಮರಿಸುತ್ತಾ ತಪಿಸಿದಳು. ದೇವತೆಗಳು ಆಶ್ಚರ್ಯಗೊಂಡರು. ಶಿವನು ಸ್ವಯಂ ಬಂದು ಪರೀಕ್ಷಿಸಿದನು. ಪಾರ್ವತಿ, ನಾನು ಭಯಂಕರನು, ನಿನ್ನ ತಂದೆಯಂತಹವನನ್ನು ಬಿಟ್ಟು ನನ್ನನ್ನು ಆಯ್ಕೆ ಮಾಡುತ್ತೀಯಾ ಎಂದು ಕೇಳಿದನು. ಪಾರ್ವತಿ ಸ್ಥಿರವಾಗಿ ಹೇಳಿದಳು, ನೀನೇ ನನ್ನ ಜಗದೀಶ್ವರನು, ನಿನ್ನ ಭಕ್ತರಿಗೆ ನೀನು ಸುಂದರನು. ಶಿವನ ಹೃದಯ ಸ್ಪಂದಿಸಿತು. ದೇವತೆಗಳ ಸಾಕ್ಷಿಯಲ್ಲಿ ಹಿಮಾಲಯದಲ್ಲಿ ಶಿವಪಾರ್ವತಿ ಕಲ್ಯಾಣ ಸಾಧ್ಯವಾಯಿತು. ಆ ಕ್ಷಣದಿಂದ ಶಿವಶಕ್ತಿ ಒಂದಾಗಿ ಜಗತ್ತಿಗೆ ಶಾಂತಿ ತಂದರು. ಹೀಗೆ ಪ್ರೀತಿ ಮತ್ತು ತಪಸ್ಸಿನಿಂದ ದಂಪತಿಯಾದರು.